ಏನು ಸಿಕ್ತು ನಿಂಗೆ ಅದರಿಂದ? ಫ್ರಂಟ್ ಹಿಡಿತಾ ಇಲ್ಲ ಅವರು ಇವನು ಇಸ್ಬಿಟ್ಟು ಇವನು ಬ್ರೇಕ್ ಆಯಿಲ್ನ ಮತ್ತೆ ಚೇಂಜ್ ಮಾಡಿಸ್ಕೋಬೇಕು. ಅಪ್ಪ ಹಾಯ್ ಹಲೋ ನಮಸ್ಕಾರ ಗುರು, ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಓಡಿಸ್ತಾ ಇದ್ದೀನಿ KTM 200 ಹರ್ಷಂದು. ನೋಡಿ ಹರ್ಷ ಇಲ್ಲಿದ್ದಾನೆ. ಅವತ್ತು ಹೋದವನು ಇವತ್ತೇ ಬರ್ತಾ ಇರೋದು. ಪಾಪ ಕೆಲಸದಲ್ಲಿ ಫುಲ್ಲು ಬ್ಯುಸಿಯಾಗೋಗಿದ್ನಂತೆ ಅವತ್ತು. ನೋಡ್ತಾ ಇರ್ಬೋದು, ಎಕ್ಸಾಸ್ಟು ಫುಲ್ ಸಿಸ್ಟಮ್ ಹಾಕ್ಸಿರೋದು, ಆಮೇಲೆ BMC ಏರ್ ಫಿಲ್ಟ್ರ್ ಹಾಕ್ಸಿದ್ದಾನೆ. ಟೈಯರ್ ನೋಡಿ ಎಲ್ಲ ಫುಲ್ಲು ಉಜ್ಜೋಗಿ ಟ್ರ್ಯಾಕ್ ಟೈಯರ್ ಥರ ಮಾಡಿಬಿಟ್ಟಿದ್ದಾನೆ. ಹಾಕಿಸ್ಬೇಕಂತೆ ನೆಕ್ಸ್ಟು ಈ ರೈಡ್ ಆದಮೇಲೆ ಟೈಯರ್ ಹಾಕಿಸ್ತಾನಂತೆ. ಇದೊಂದು ಅದೊಂದು ಸ್ಟಾಕು ಬಂದಿದ್ದು ದಿವಸದಿಂದ ಯಾವತ್ತಿತ್ತೋ ಅದೇನೆ. ಬನ್ನಿ ಇವಾಗ ಓಡಿಸೋಣ. ಓ ಎಕ್ಸಾಸ್ಟ್ ಭಾರಿ ಆಗಿದೆ ಗುರು, ತೋರಿಸ್ತೀನಿ ಮುಂದೆ ಎಕ್ಸಾಸ್ಟ್ ಹೆಂಗೆ ಸೌಂಡ್ ಬರುತ್ತೆ ಅಂತ. ಪಾಪ ಅಂದರೆ ಇದು ಮಾಡಿಫಿಕೇಶನ್ ಆಗಿರೋದಾದ್ಮೇಲೆ ಪವರ್ ಇನ್ನೂ ಜಾಸ್ತಿ ಆಗಿದೆ. ಮೊದಲು ಹಾಕ್ಸಿದ್ದ, ಲಾಸ್ಟ್ ಟೈಮು ಓಡಿಸಿದ್ದೆ, ನೀವು ವಿಡಿಯೋ ನೋಡಿರ್ಬೋದು ಅದನ್ನು. ಸೊ ಈ ಸತಿ ಏನು ಸ್ಪೆಷಾಲಿಟಿ ಅಂದರೆ, ಲಾಸ್ಟ್ ಟೈಮ್ ಇವನು ಎಕ್ಸಾಸ್ಟ್ನ ಸೀಟ್ ಕೆಳಗಡೆ ಹಾಕ್ಸಿದ್ದ. ಸೊ ಹಿಂದೆಗಡೆ ಯಾರೂ ಕೂತ್ಕೊಳ್ಳೋಕೆ ಇರಲಿಲ್ಲ. ಸೊ ಈ ಸತಿ ಏನು ಮಾಡಿದ್ದಾನೆ, ಫುಟ್ ರೆಸ್ಟ್ ಹಾಕ್ಸಿ ಫುಟ್ ರೆಸ್ಟ್ಗೆ ಬೆಂಡ್ ಪೈಕ್ ಇದನ್ನೆಲ್ಲ ಕನೆಕ್ಟ್ ಮಾಡಿಬಿಟ್ಟಿದ್ದಾನೆ. ಆಮೇಲೆ ಏನಂದರೆ, ಲಾಸ್ಟ್ ಟೈಮು ಸ್ವಲ್ಪ ಬೆಂಡ್ ಪೈಪು ಚಿಕ್ಕದು ಹಾಕ್ಸಿದ್ದ, ಈ ಟೈಮು ಸ್ವಲ್ಪ ದೊಡ್ಡದಾಗಿರೋದೇ ಹಾಕ್ಸೋನೆ. ಚೆನ್ನಾಗಿದೆ ಈ ಸತಿ ಮಾತ್ರ, ಒಳ್ಳೆ ಪಿಕಪ್ ಇದೆ ಗುರು. ಓ ಇವಂದು ಶಾಕ್ಸು ಸಿಕ್ಕಾಪಟ್ಟೆ ಲೂಸ್ ಇದೆ ಗುರು. ಹಂಸಲೆಲ್ಲ ಎತ್ತಾಕಿದ್ರೆ ನಾನೇ ದಬಾಕೊಂತೀನಿ ಪಕ್ಕ. ಶಾಕ್ ಸಿಕ್ಕಾಪಟ್ಟೆ ಲೂಸ್ ಇದೆ ಇವನು. ಹೇಳ್ದ ಕೊಡ್ಬೇಕಾದ್ರೆ ಶಾಕ್ಸು ಸಿಕ್ಕಾಪಟ್ಟೆ ಲೂಸ್ ಇದೆ, ಹಂಸಲ್ಲಿ ಸ್ವಲ್ಪ ಹುಷಾರು ಅಂತ. ರಿಬೌಂಡ್ ಆಗ್ತಾಯಿದೆ, ಫೀಲ್ ಆಗ್ತಾಯಿದೆ ಅದು. ಸೌಂಡ್ ಮಾತ್ರ ಭಾರಿ ಆಗಿದೆ ಗುರು ಈ ಬೈಕ್ದು. ಹ್ಯಾಂಡಲ್ ಏನಾದ್ರು ಚೇಂಜ್ ಮಾಡಿಸಿದಾನ? ಹೌದು, ಹ್ಯಾಂಡಲ್ ಇದು ಡ್ಯೂಕ್ 390 ಇದು, 200 ಅಲ್ಲ. 200 ನಿಮಗೆ ಬ್ಲ್ಯಾಕ್ ಕಲರ್ ಬರುತ್ತೆ, 390 ಸಿಲ್ವರ್ ಕಲರ್ ಬರುತ್ತೆ. ಸೊ ಇವನು 390 ಹಾಕ್ಸಿದ್ದಾನೆ. ಎಲ್ಲೋದಪ್ಪ ಹರ್ಷ, ಇನ್ನೂ ಬಂದಿಲ್ಲ. ಒಂಥರ ಸ್ವೀಟ್ ಆಗಿದೆ ಸೌಂಡ್ ಇದು, ಜಾಸ್ತಿ ಏನು ಇರಿಟೇಷನ್ ಆಗೋದಿಲ್ಲ ನೋಡಿ. ಸ್ವಲ್ಪ ಸ್ಪೀಡ್ ಹೋದರೆ ಸಾಕು, ಶಾಕ್ಸು ಹಿಂಗೆ ಕುಡುಕ್ತಾ ಇದೆ. ಚೈನ್ ಮಾಡಿಸ್ಬೇಕು ಈ ಸತಿ. ಸರ್ವಿಸು ಬಿಟ್ಟ ಮೇಲೆ ಇಬ್ಬರು ಒಟ್ಟಿಗೆ ಬಿಟ್ಬಿಡೋಣ ಅಂತ ಸರ್ವಿಸ್ಗೆ, ಅದಕ್ಕೆ ವೆಯ್ಟ್ ಮಾಡಿದೆ ನಾನು ಹರ್ಷನೂ. ನಾನು ನೆಕ್ಸ್ಟ್ ಮಂತ್ ಇಲ್ಲ ಅಂದರೆ ಅದು ನೆಕ್ಸ್ಟ್ ಮಂತ್ ಬಿಡ್ತೀನಿ ಸರ್ವಿಸ್ಗೆ. ಇವನು ಎಕ್ಸಾಸ್ಟು ಚೇಂಜ್ ಮಾಡಿಸಾಗಿನ ನಾನು ಓಡಿಸಿರ್ಲಿಲ್ಲ. ಅಂದರೆ ಲಾಸ್ಟ್ ಟೈಮು ಆ ಎಕ್ಸಾಸ್ಟು ಹಾಕ್ಸಿದಾಗ ಓಡಿಸಿದ್ದೆ, ಬಟ್ ಇದು ಮತ್ತೆ ಚೇಂಜ್ ಮಾಡಿಸಿದ್ನಲ್ಲ, ಆವಾಗಿಂದ ಓಡಿಸಿರ್ಲಿಲ್ಲ ನಾನು. ಅದಕ್ಕೆ ಕೇಳಿದೆ ತಗೊಂಬ ಅಂತ, ತಂದವನೇ. ಗೇರ್ ಶಿಫ್ಟಿಂಗಲ್ಲೂ ಏನಿಲ್ಲ, ಗೇರ್ ಶಿಫ್ಟಿಂಗಲ್ಲೂ ಸ್ವಲ್ಪ ಸ್ಮೂತಾಗೆ ವರ್ಕ್ ಆಗ್ತಾಯಿದೆ ಇದು. ಅಪ್ ಶಿಫ್ಟು ಮತ್ತು ಡೌನ್ ಶಿಫ್ಟು ಮಾಡಬೇಕಾದ್ರೆ ಲ್ಯಾಗ್ ಇಲ್ಲ ಏನೂ, ಅಂದರೆ ಫ್ರೀ ಫ್ಲೋ ಆಗಿದೆಯಲ್ಲ. ಅದ್ರ ಮೇಲೆ BMC ಏರ್ ಫಿಲ್ಟ್ರ್ ಬೇರೆ ಹಾಕ್ಸಿದ್ದಾನೆ, ಇನ್ನೂ ಪವರ್ ಜಾಸ್ತಿ ಇದು. ಸ್ವಲ್ಪ ನಾರ್ಮಲ್ 200ಗಿಂತ ಇದು ಸ್ವಲ್ಪ ಜಾಸ್ತಿನೇ. ಎಲ್ಲೋದ ಹರ್ಷ, ಇನ್ನೂ ಬಂದೇ ಇಲ್ವಲ್ಲ? ಬಂದ ಇಲ್ಲೊಂದು ಸ್ಟ್ರೆಚ್ ಸಿಗುತ್ತೆ ಇರಿ, ಇಬ್ಬರು ಒಟ್ಟಿಗೆ ಬಾರಿಸ್ತೀವಿ.
ಡಿಫೆನ್ಸಲ್ಲಿ ಇದ್ದಾನೆ ಅಷ್ಟೇ. ಬಟ್ ಲಾಸ್ಟು ಇವೊಂದು ಸ್ಟಾಕ್ ಇತ್ತಲ್ಲ, ಸ್ಟಾಕ್ ಇದ್ದಾಗ ನಂದು ಫುಲ್ ಎಳ್ದಾಕೊಂಡು ಹೋಗ್ತಾ ಇತ್ತು ಇವೊಂದಕ್ಕಿಂತ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಗುರು. ಆದಷ್ಟು ಬೇಗ 500 ರೀಚ್ ಮಾಡಿಸಿ, ಕನ್ನಡದ ಬ್ಲಾಗರ್ನ ಬೆಳೆಸಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಇವನ್ ಬ್ಯಾಕ್ ಬ್ರೇಕ್ ಇಲ್ಲ ಗುರು, ಬ್ಯಾಕ್ ಬ್ರೇಕ್ ಫುಲ್ ಇಲ್ಲ, ಫ್ರಂಟಲ್ಲೇ ಆಟಾಡ್ಬೇಕು ನಾನು ಇವಾಗ. ಸೊ ಇವಾಗ ಬಂದಿರೋ ಡ್ಯೂಕ್ದು 250 ನಾನು ನೋಡಿದೆ ಗುರು, ಸೆಕ್ಸಿ ಆಗಿದೆ. 390ಗಿಂತ 250ನೇ ಸಕ್ಕದಾಗಿದೆ. ಒಳ್ಳೆ ಫ್ಲೇವರ್ ಕೊಟ್ಟ. 250ನೇ ಸಕ್ಕದಾಗಿದೆ ಗುರು. ನೋಡೋಣ, ನಾನು ನೆಕ್ಸ್ಟು ಒಂದು ನೇಕೆಡ್ ಬೈಕ್ ಇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ BS4ದು 390 ಇಳಿಸ್ಕೊತೀನಿ. ಇಲ್ಲ ಅಂತಂದರೆ ಹೊಸ ಮಾಡಲ್ ಇವಾಗ ಏನು ಬಿಟ್ಟಿದ್ದಾರಲ್ಲ ಅದರಲ್ಲಿ 250 ತೊಗೊತೀನಿ. 390 ಇವಾಗ ಸದ್ಯಕ್ಕೆ ಏನು ಅಷ್ಟೊಂದು ಇದಿಲ್ಲ. ಫ್ರಂಟ್ ಹಿಡಿತಾ ಇಲ್ಲ ಅವರು ಇವನು. ಫ್ರಂಟ್ ಹಿಡಿತಾ ಇಲ್ಲ ಇವನು. ಇಸ್ಬಿಟ್ಟು ಇವನು ಬ್ರೇಕ್ ಆಯಿಲ್ನ ಮತ್ತೆ ಚೇಂಜ್ ಮಾಡಿಸ್ಕೋಬೇಕು. ಅಪ್ಪ ಕೊಡ್ತಾ ನರ್ಸ. ಅವನು ಬೇಜಾನ್ ದಿಸ್ತಿಂದ ಕಾಯ್ತಾ ಇದ್ದ, ಗುರು ನಿಂದು ಏರ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡ್ತಿದ್ಯಾ, ಇನ್ನೂ ಸ್ವಲ್ಪ ಪವರ್ ಆಗಿದೆಯಲ್ಲ, ನಾನು ಓಡಿಸ್ಬೇಕು, ತಗೊಂಬ ಅಂತ. ಇವತ್ತು ಕಾಲ ಕೂಡು ಬಂತು ಅದಕ್ಕೆ. ಅಯ್ಯೋ ದೇವ್ರೆ, ಹಳ್ಳ ಆಡ್ತೈತೆ ಶಾಕ್ಸು. A few moments later. ಏನೋ ಹಂಗೆ ತಾಕುತ್ತೆ, ಒಳ್ಳೆ ಸ್ನೇಕ್ ತರ ಆಡುತ್ತೆ. ಫುಲ್ಲು ಥ್ರಾಟಲ್ ಹಿಂಡಿದ್ರೆ ಸಾಕು, ಹಿಂಗೆ ಅಲ್ಲಾಡುತ್ತೆ. ನಿಂದು ಬ್ರೇಕ್ ಒಳ್ಳೆ ಕಾಮಿಡಿ ಐತೆ. ನನಗೆ ಒಂದ್ಸತಿ ಅಮ್ಕದೆ ಫುಲ್ ಒಳಗಡೆ ಹೋಯ್ತು, ಹಿಡಿತಾನೆ ಇಲ್ಲ. ಮತ್ತೆ ಇನ್ನೊಂದ್ಸತಿ ಅಮ್ಕಿದ್ರೆ ಆಮೇಲೆ ಹಿಡಿತೈತೆ. ಅಯ್ಯೋ ಸೈಕ್ ಆಯ್ತು ಒಂದು ಸೆಕೆಂಡ್ ನನಗೆ, ಏನಾಯ್ತಪ್ಪ ಅಂತ. ಅದೇ ಅದೊಂದು ಶಾಕ್ಸ್ ಬಿಟ್ಟರೆ ಇನ್ನೆಲ್ಲ ಪರ್ಫೆಕ್ಟ್ ಆಗಿ ಇನ್ನೆಲ್ಲ ಕರೆಕ್ಟ್ ಆಗಿದೆ. ಪಿಕಪ್ಪು ಚೆನ್ನಾಗಿದೆ ಲಾಸ್ಟ್ ಟೈಮ್ಗಿಂತ. ಸೊ ಗೇರ್ ಶಿಫ್ಟಿಂಗಲ್ಲಿ ನೋಡಿದ್ರಲ್ಲ, ಒಂಚೂರು ಲ್ಯಾಗ್ ಇಲ್ಲ ಗುರು ಗೇರ್ ಶಿಫ್ಟಿಂಗ್ ಮಾಡೋದ್ರಲ್ಲಿ. ಚಿಂದಿಯಾಗಿದೆ ಇವಾಗ ಮಾತ್ರ ಹರ್ಷಂದು. ಸೊ ನೇಕೆಡ್ ಬೈಕಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಇದೇ ಗುರು, ಆರಾಮಾಗಿ ಫ್ರೀಯಾಗಿ ಕುತ್ಕೊಂಡು ಎಷ್ಟು ದೂರ ಬೇಕಾದರೂ ಚುಚ್ಬೋದು. ನನ್ನ ಬೈಕಲ್ಲಿ ಆ ಥರ ಆಗೋದಿಲ್ಲ. ನನ್ನ ಬೈಕ್ ಟ್ರಾಫಿಕ್ ಎತ್ಕೊಂಡು ಹೊಂಟೋಗ್ಬಿಟ್ರೆ ಮಾತ್ರ ತಲೆ ಕೆಟ್ಟು ಗೊಬ್ಬರ ಆಗಿಬಿಟ್ಟಿರುತ್ತೆ ನನಗೆ. ಸೊ ಲಾಸ್ಟ್ ಟೈಮು ನಂದು ABS ಫೇಲ್ಯೂರ್ ಅಂತ ಏನು ಬರ್ತಾಯಿತ್ತಲ್ಲ, ಸೊ ಅದು ಏನಾಗಿತ್ತು ಅಂದರೆ ಸೀನು, ABS ಮೋಟ್ರು ವೀಕ್ ಆಗಿದೆಯಂತೆ. ಪರವಾಗಿಲ್ಲ ಗುರು, 2017 ಅಂತ ಅಂದ್ಕೊಂಡ್ರು ಆಲ್ಮೋಸ್ಟ್ ಒಂದು 5 ಇಯರ್ಸು 6 ಇಯರ್ಸ್ ಅಂದ್ಕೊಳ್ಳಿ, ನಂಗೆ ಅಷ್ಟೊಂದು ಲೆಕ್ಕ ಹಾಕಕ್ಕೆ ಬರಲ್ಲ. ಬಂದಿದೆಯಲ್ಲ ಅಷ್ಟು ಈಗೇನಿಲ್ಲ, ಓಡಿಸ್ಕೋಬೋದು, ಏನಾಗಲ್ಲ. ಅದು ಎರರ್ ಕೋಡ್ನ ತೆಗೆಸ್ಕೊಂಡಿದ್ದೀನಿ, ಬಟ್ ಹಂಗೂ ಬರ್ತಾ ಇದೆ ABS ಫೇಲ್ಯೂರ್ ಅಂತ. ಬಟ್ ಏನು ಪ್ರಾಬ್ಲಮ್ ಇಶ್ಯೂ ಏನು ಅಷ್ಟೊಂದು ಮೇಜರಾಗಿ ಏನೂ ಆಗಿಲ್ಲ. ಹಾರ್ಡ್ ಬ್ರೇಕಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಅಷ್ಟೇ. ಓಯ್ ಸೆಕ್ಸಿಗಿರು ಇರು, ಒಂದ್ಸತಿ ವೀವ್ ಹಾಕೊಂಬಿಡೋಣ. One eternity later. ಬನ್ನಿ ಮತ್ತೆ ರೈಡು ಕಂಟಿನ್ಯೂ ಮಾಡೋಣ. ಹಾಂ, ಫೋಟೋ ಹೊಡಿಬೇಕಾ? ಕಾಫಲ್ ಫೋಟೋ ಹಿಡಿಯಂಗೆ ಆಯ್ತಲ್ಲ. ಹಾಂ ಹೌದು, RC ರೈಡರ್ ಕನ್ನಡ ಅಂತ.
ಹಂಸಲ್ಲೆಲ್ಲ ಸ್ವಲ್ಪ ನೋಡ್ಕೊಬೇಕು ಗುರು, ಒಳ್ಳೆ ಜಿಂಕೆ ಥರ ಆಡ್ತಾ ಇದೆ, ಜಿಗ್ಗಿ 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 ಅಂತ. ಓ ಓ ಓ ಡೆಡ್ ಎಂಡ್ ಅಂತೆ ಗುರು. ಬನ್ನಿ ಇಲ್ಲೊಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಏನಾದ್ರು ತೆಗಿಯೋಕ್ಕಾದ್ರೆ ತೆಕ್ಕೊಳ್ಳೋಣ. ಬೆಂಗಳೂರಿಗೆ ರಿಟರ್ನ್ ಇವಾಗ. ಹರ್ಷ ಎಷ್ಟಾಯ್ತು ಇದು ಮಾಡಿಫಿಕೇಶನ್ಸ್ಗೆಲ್ಲ? 6000. ಏನು ಸಿಕ್ತು ನಿಂಗೆ ಅದರಿಂದ? ಸೊ ಗಾಯ್ಸ್, ಫೋಟೋಸು ವೀಡಿಯೋಸ್ ಎಲ್ಲ ತೆಕ್ಕೊಂಡಿದ್ದಾಯಿತು. ಇದನ್ನೆಲ್ಲ ನೋಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಲಿಂಕು ಡಿಸ್ಕ್ರಿಪ್ಷನ್ಸಲ್ಲಿರುತ್ತೆ, ಆಮೇಲೆ ನನ್ನ ಬಯೋದಲ್ಲೂ ಇರುತ್ತೆ. ಈ ವಿಡಿಯೋಗೆ ಇಷ್ಟೇ. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.